ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮ್ಮ ಜೊತೆ ನನ್ನ ಡೈಲಿ ವ್ಲಾಗ್ ಅಂದರೆ ವೀಕೆಂಡ್ ಅಲ್ಲಿ ನಾನು ಏನೇನು ಮಾಡಿದೆ ಅನ್ನೋದು ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ನಿಮಗೆ ರೆಸಿಪೀಸ್ ಕೂಡ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಚಿಕನ್ ಬಿರಿಯಾನಿ ಹಾಗೆ ಮಟನ್ ಸಾಂಬಾರ್ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಟೆರೆಸ್ ಗಾರ್ಡನಿಂಗ್ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಹಾಗಿದ್ರೆ ಯಾಕೆ ತಡ ಮಾಡೋದು, ಬನ್ನಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾವಿಲ್ಲಿ 3 ಟೊಮ್ಯಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈ ಥರ ಪೇಸ್ಟ್ ಮಾಡಿ ನಾವು ಬಿರಿಯಾನಿಗೆ ಆ್ಯಡ್ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನಾವು ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ನೋಡ್ಬೋದು ನೀವೀಗ ಇದು ಫುಲ್ ಫೈನ್ ಪೇಸ್ಟ್ ಆಗಿದೆ. ಸೊ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ ಆಯಿಲ್ ಜೊತೆಗೇ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೇಕು. ತುಪ್ಪ ಆ್ಯಡ್ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಈ ತುಪ್ಪನ ನಂದಿನಿ ಪ್ಯಾಕೆಟ್ ಹಾಲಲ್ಲಿ ಕೆನೆ ತೆಗೆದು ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮೇಡ್ ತುಪ್ಪ ಇದು. ಸೊ ಇವಾಗ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಈ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಬಾಸುಮತಿ ರೈಸ್ನ ನೀರಲ್ಲಿ ನೆನೆಯಾಕಿ ಇಟ್ಕೊಂಡಿದ್ದೀವಿ. ಈ ಕಡೆ ಕುಕ್ಕರ್ ಬಿಸಿಯಾಗಿ ಎಣ್ಣೆ ಮತ್ತು ತುಪ್ಪ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ಪಲಾವ್ ಮಸಾಲಾಸ್ನ ಆ್ಯಡ್ ಮಾಡಿದ್ದೀವಿ. ಏನೇನಪ್ಪ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವ್ವು, ಸ್ವಲ್ಪ ಸೋಂಪು ಹಾಗೆ 1-2 ಪಲಾವ್ ಎಲೆ ಹಾಕ್ಕೊಂಡಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ಆಯಿಲ್ ಮತ್ತು ತುಪ್ಪದಲ್ಲಿ ಫ್ರೈ ಮಾಡಾದಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಬಿರಿಯಾನಿಗೆ ಅಷ್ಟು ಟೇಸ್ಟ್ ಬರುತ್ತೆ. ನಾವು ಯಾವುದೇ ಬಿರಿಯಾನಿ ಮಾಡಿದ್ರೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ನೀವಿವಾಗ ನೋಡ್ತಾ ಇರ್ಬೋದು ನಾವಿಲ್ಲಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಆನಿಯನ್ನು ಫುಲ್ಲು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ. ನಾವಿವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಕೂಡ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಗ್ರೀನ್ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಂಡು ಅದನ್ನು ಕೂಡ ಆಯಿಲ್ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ. ಇದು ಯಾವಾಗ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಸುತ್ತ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಕುಕ್ ಆಗಿದೆ ಅಂತ. ಇವಾಗ ಇದು ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ನಾನಿವಾಗ ಇದಕ್ಕೆ ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಜೊತೆಗೆ 3 ಟೊಮ್ಯಾಟೋನ ರುಬ್ಬಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪ್ಯೂರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪ್ಯೂರಿ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಕುದಿಯೋಕೆ ಬಿಡಬೇಕು. ಅದು ಸುತ್ತ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಬೇಕು. ಅದು ಸುತ್ತ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ನಾವು ಇದಕ್ಕೆ ಹೋಮ್ ಮೇಡ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ನೀವಿಲ್ಲಿ ಈ ಹೋಮ್ ಮೇಡ್ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಪ್ಯಾಕೆಟಲ್ಲಿ ಸಿಗೋ ಗರಂ ಮಸಾಲಾಸ್ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾವಿಲ್ಲಿ ಇದಕ್ಕೆ 3/4 kg ಚಿಕನ್ ತೊಗೊಂಡಿದ್ದೀವಿ. ಸೊ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿಕನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು.
ಚಿಕನಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಇದನ್ನು ಬಾಡಿಸ್ಕೊಬೇಕು. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಆಯಿಲ್ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಆವಾಗಲೇ ಸೋಕ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಸುಮತಿ ರೈಸು, ಆ ರೈಸ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕು. ಒಂದು ಮಿಕ್ಸ್ ಕೊಟ್ಟು ಬಿರಿಯಾನಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀವು ಗ್ಲಾಸ್ ಅಳತೆಯಲ್ಲಿ ಹಾಕ್ಕೊಳ್ಳೋಂಗಿದ್ರೂ ಹಾಕ್ಕೋಬೋದು. ಇಲ್ಲಿ ನಾವು ಕಣ್ಣಳತೆಯಲ್ಲೇ ನೋಡಿ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಹಿಂಡಬೇಕು. ಸೊ ನಿಂಬೆಹಣ್ಣು ಹಿಂಡೋದ್ರಿಂದ ಅನ್ನ ತುಂಬ ಉಡುಡಿಯಾಗಿ ಬರುತ್ತೆ, ಸ್ಟಿಕ್ಕಿ ಅನಿಸಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಹಾಕಿ ನಾವು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ತೊಗೋಬೇಕು. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾವು ತೋರಿಸೋ ರೆಸಿಪೀಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಇವಾಗ ಇಲ್ಲಿ ನೋಡ್ಬೋದು 2 ವಿಸಲ್ಸ್ ಹಾಕಿ ಆರಾದಮೇಲೆ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಸಖತ್ತಾಗಿರೋ ಬಿರಿಯಾನಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಓಕೆ, ನಾವಿವಾಗ ನಮ್ಮ ಸೆಕೆಂಡ್ ರೆಸಿಪಿಗೆ ಹೇಗೆ ಮಾಡೋದಂತ ನೋಡೋಣ. ಮಟನ್ ಸಾಂಬಾರ್ ನಮ್ಮ ಸೆಕೆಂಡ್ ರೆಸಿಪಿ. ಇದನ್ನು ಮಾಡೋಕ್ಕೆ ಫಸ್ಟು ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಅಂದರೆ ತುಂಬ ಪೇಸ್ಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಇದು ಸ್ವಲ್ಪ ರಫ್ ಆಗಿದ್ರೂ ನಡೆಯುತ್ತೆ. ಇದನ್ನು ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಇದು ಪೇಸ್ಟ್ ರೆಡಿ ಆಯಿತು. ಇವಾಗ ನಾವು ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಅರಿಶಿನ, ಈರುಳ್ಳಿ, ಆ ಮಸಾಲಾನ ಇದಕ್ಕೆ ಹಾಕೋಣ. ಇದಕ್ಕೆ ಹಾಕಿ ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀವಿ. ಸೊ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು. ಇದು ಕೂಡ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲೇ ನಾವು ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀವಿ, ನೀವು ನೋಡ್ಬೋದು. ಒಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್, ನೀವು ಅಡುಗೆ ಮಾಡುವಾಗ ಪುಡಿ ಉಪ್ಪು ಬದಲಾಗಿ ಕಲ್ಲುಪ್ಪನ್ನ ಯೂಸ್ ಮಾಡಿ ಅಡುಗೆ ಟೇಸ್ಟು ತುಂಬ ಎನ್ಹಾನ್ಸ್ ಆಗುತ್ತೆ. ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಇಲ್ಲಿ ನಾವು ಆಯಿಲಲ್ಲಿ ಈರುಳ್ಳಿ, ಅರಿಶಿನ ಎಲ್ಲ ಮಸಾಲೆ ಹುರಿದಾದ್ಮೇಲೆ ಅದಕ್ಕೆ ಮಟನ್ ಸೇರಿಸ್ಕೊತಾ ಇದ್ದೀವಿ. ಇವಾಗ ನಾವು ಇದಕ್ಕೆ ಮಟನ್ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೀವು ಉಪ್ಪನ್ನ ಇವಾಗ ಬೇಕಾದರೂ ಹಾಕ್ಬೋದು, ಬಟ್ ನಾವು ಆಲ್ರೆಡಿ ಮಸಾಲಾಗೇ ಉಪ್ಪು ಹಾಕಿ ಫ್ರೈ ಮಾಡಿರೋದ್ರಿಂದ ನಾವಿಲ್ಲಿ ಉಪ್ಪು ಸೇರಿಸ್ಕೊತಾ ಇಲ್ಲ. ಜಸ್ಟ್ ಮಟನ್ ಹಾಕಿ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀವಿ. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆಗಬೇಕು. ಸೊ ನಾವಿಲ್ಲಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀವಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಬೇಯೋಕ್ಕೆ ಕೂಡ ಇಟ್ಕೊಂಡಿದ್ದೀವಿ. ಹಾಗೆ ಇವಾಗ ಲಿಡ್ನ ಓಪನ್ ಮಾಡಿ ಮಟನ್ನ ಬೇಯಿಸ್ಕೊತಾ ಇದ್ದೀವಿ. ಏನಕ್ಕಂದರೆ ಮಟನಲ್ಲಿ ಬಿಟ್ಕೊಂಡಿರೋ ನೀರೆಲ್ಲ ಇಂಗಬೇಕು, ಇಲ್ಲ ಅಂದರೆ ಮಟನ್ ತುಂಬ ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೆ ಅಷ್ಟರಲ್ಲಿ ನಾವು ಒಂದು ಖಾರ ರುಬ್ಕೊಂಬರೋಣ. ಇದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ಕಾಯಿ, ಟೊಮ್ಯಾಟೊ, ಒಂಚೂರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಈರುಳ್ಳಿ, ಒಂಚೂರು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ರುಬ್ಕೊಬೇಕು. ನಾವು ಇದಕ್ಕೆ ಕಾಯಿ ತುರಿ ಹಾಕಿರೋದ್ರಿಂದ ಕಾಯಿ ಕಂಪ್ಲೀಟಾಗಿ ನುಣ್ಣಗಾಗೋವರೆಗೂ ನಾವು ಇದನ್ನು ರುಬ್ಕೋಬೇಕು. ಇವಾಗ ಕಾಯಿ ಕಂಪ್ಲೀಟಾಗಿ ನುಣ್ಣಗಾಗಿದೆ ಅನ್ನೋವಾಗ ನಾವು ಇದಕ್ಕೆ ಮಟನ್ ಸಾಂಬಾರು ಪುಡಿ, ನಾವು ನಮ್ಮ ಮನೆಗಳಲ್ಲಿ ಮಟನ್ ಸಾಂಬಾರು ಪುಡಿ ಅಂತ ಸಪ್ರೇಟಾಗಿ ಮಾಡಿಸಿಟ್ಕೊಂಡಿರ್ತೀವಿ. ಸೊ ಆ ಪುಡಿನ ಹಾಕ್ಕೊತಾ ಇದ್ದೀವಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಹಾಗೆ 1-2 ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀವಿ ಖಾರಕ್ಕೆ.
ಅದು ಕೂಡ ನಿಮಗೆ ಹೆಂಗೆ ಬೇಕೋ ಅಷ್ಟು ಅನುಗುಣವಾಗಿ ನೀವು ಹಾಕ್ಕೊಬೋದು. ಇದೆರಡನ್ನೂ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಮಿಕ್ಸಿಯಲ್ಲೇ ರುಬ್ಕೊತೀವಿ. ಸೊ ಅದು ಕಂಪ್ಲೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ, ಅಂದರೆ ನೀರೆಲ್ಲ ಇಂಗಿದೆ. ಇವಾಗ ನಾವೇನು ಮಾಡ್ತೀವಿ, ಆವಾಗಲೇ ಬಿಸಿ ನೀರು ಕಾಯಿಸ್ಕೊಂಡಿದ್ವಲ್ಲ ಅದನ್ನು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ಹಾಕ್ಕೊತೀವಿ. ಇವಾಗ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದಕ್ಕೆ ಹಾಕಿ 2 ಕುದಿ ಕುದಿಸಿದ್ರೆ ನಮ್ಮ ಮಟನ್ ಸಾರು ರೆಡಿಯಾಗಿ ಹೋಗಿಬಿಡುತ್ತೆ. ಹಾಗೆ ನಾನು ಇದ್ರ ಜೊತೆಗೆ ಟೆರೆಸ್ ಗಾರ್ಡನಿಂಗ್ ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ನಾವು ನಮ್ಮ ಡೇನ ಟೀ ಕುಡಿತಾ ಸ್ವಲ್ಪ ಚಿಟ್ ಮಾಡ್ತಾ ಎಂಡ್ ಮಾಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.